ವೀಕ್ಷಕರೇ, ಬಹುಮುಖ್ಯವಾಗಿ ನೋಡಿ, ಈ ಗುಡ್ಡಗಳಿಗೆ ಅಥವಾ ಗಣಿಗಳಿಗೆ, ಕ್ವಾರಿಗಳಿಗೆ ಅಥವಾ ನೆಲದಲ್ಲಿ ಅಗಿಯುವಂಥದ್ದು, ನೆಲದ ಮೇಲೆ ಮಾಡತಕ್ಕಂಥ ಕೆಲಸಗಳು, ಅಂದ್ರೆ ಮಣ್ಣಿಗೆ ಸಂಬಂಧಿಸಿರ್ತಕ್ಕಂಥ ಕೆಲಸಗಳು ನಿಮಗೆ ಅದ್ಭುತ ಲಾಭಗಳಾಗುವಂತಹ ಕ್ಷೇತ್ರಗಳು ಅಂತ ಹೇಳ್ಬೋದು. ಈ ಎಲ್ಲಾ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನ ಈ ಟೆಕ್ನಾಲಜಿ, ನಾನು ಆಗ್ಲೇ ಹೇಳಿದ ಹಾಗೆ ಈ ಮೊಬೈಲು, ಕಂಪ್ಯೂಟರ್ ಅಥವಾ ಆಧುನಿಕ ಟೆಕ್ನಾಲಜಿಯಲ್ಲಿ ಬರತಕ್ಕಂತ ಹೊಸ ಹೊಸ ಆವಿಷ್ಕಾರಗಳನ್ನ ಕಂಡುಹಿಡಿಯುವಂತದ್ರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶ್ರೇಷ್ಠ ಸಾಧನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ವಿಜ್ಞಾನ ಕ್ಷೇತ್ರಗಳು, ರಿಸರ್ಚ್ ಮಾಡ್ತಕ್ಕಂಥದ್ದು, ಹೊಸ ಹೊಸ ಆವಿಷ್ಕಾರಗಳು, ಇದು ಅಂತೂ ನಿಮ್ಗೆ ತುಂಬಾ ಚೆನ್ನಾಗಿ, ಯಾಕಂದ್ರೆ ನೀವು ಡಿಫ್ರೆಂಟೇ ಇದ್ದೀರಿ. ಡಿಫ್ರೆಂಟ್ ಆದಂತ ಯೋಚನೆಯಿಂದ ಡಿಫ್ರೆಂಟ್ ಆದಂತಹ ಒಂದು ಮನಸ್ಥಿತಿ ಇರುತ್ತೆ, ಅದು ಸಕ್ಸಸ್ ಕೂಡ ಆಗ್ತಕ್ಕಂಥದ್ದು. ಇನ್ನು ಈ ಸೀಸಕ್ಕೆ ಸಂಬಂಧಿಸಿರುವಂತಹ, ಲೋಹಕ್ಕೆ ಸಂಬಂಧಿಸಿರುವಂತಹ ಕಬ್ಬಿಣ ಅಥವಾ ಗಟ್ಟಿಮುಂಡು ಕಲ್ಲು, ಕಬ್ಬಿಣ, ಈ ರೀತಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಮುದ್ರಣದಂತಹ ಕಾರ್ಖಾನೆ, ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರ್ಸ್, ಇಂತಹ ಕ್ಷೇತ್ರಗಳು, ವ್ಯಾಪಾರಿ, ಯಾವುದೇ ತರದ ವ್ಯಾಪಾರ, ಚರ್ಮ ವ್ಯಾಪಾರ ತುಂಬಾ ಚೆನ್ನಾಗಿರುತ್ತೆ. ಉಣ್ಣೆಯ ವ್ಯಾಪಾರ, ಉಣ್ಣೆಗೆ ಸಂಬಂಧಿಸಿರುವಂತಹ, ಮತ್ತೆ ಈ ಹಳೆಯ ಪದಾರ್ಥಗಳಿಗೆ ಹೊಸ ಜೀವವನ್ನು ಕೊಡುವಂಥದ್ದು, ಮತ್ತೆ ಹೊಸ ಆವಿಷ್ಕಾರ, ರೈಲ್ವೆಲಿ ಯಾವುದೇ ಇಲಾಖೆಯಲ್ಲಿ ಕೆಲಸಗಳಿರ್ಬೋದು, ಮತ್ತೆ ಈ ಭಾರ ಇರುವಂತಹ ಕೆಲಸಗಳು, ದೊಡ್ಡ ದೊಡ್ಡ ಬೃಹತ್ ಕಂಪನಿಗಳು, ಮತ್ತೆ ಫ್ಯಾಕ್ಟರಿಗಳು, ಕ್ವಾರಿಗಳು, ಇಂತಹ ಕ್ಷೇತ್ರಗಳು. ಇನ್ನು ಸ್ವಚ್ಛತಾ ಕಾರ್ಮಿಕರಾಗಿ, ಎಣ್ಣೆಯ ವ್ಯಾಪಾರಿಗಳಾಗಿ, ಎಣ್ಣೆಗೆ ಸಂಬಂಧಿಸಿರುವಂತಹ ಯಾವುದೇ ತರದ ವ್ಯಾಪಾರ, ಮೆಕ್ಯಾನಿಕಲ್ ಕ್ಷೇತ್ರಗಳು, ಮತ್ತೆ ಈ ವೆಲ್ಡಿಂಗ್ ಮಾಡುವಂಥದ್ದು, ಮತ್ತೆ ಈ ಇಂಜಿನಿಯರಿಂಗ್ ವರ್ಕ್ಸ್ಗಳು, ಇಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಸೂಟ್ ಆಗ್ತಕ್ಕಂಥದ್ದು. ಇನ್ನು ನೀವು ಬಹುಮುಖ್ಯವಾಗಿ ಈ ಪೊಲೀಸ್ ಇಲಾಖೆಯಲ್ಲಿ, ಮಿಲಿಟರಿ, ಯುದ್ಧ ಕ್ಷೇತ್ರಗಳು, ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳ ಚೆನ್ನಾಗಿ ನಿಮಗೆ ಸೂಟ್ ಆಗುವಂಥದ್ದು ಇಂತಹ ಕ್ಷೇತ್ರಗಳು. ಜೊತೆಗೆ ಅಷ್ಟೇ ನಿಮಗೆ ಡಾಕ್ಟರ್ ಅಥವಾ ಈ ವೈದ್ಯಕೀಯ ಕ್ಷೇತ್ರಗಳು ಕೂಡ, ಗುಪ್ತ ರೋಗಕ್ಕೆ ಸಂಬಂಧಿಸಿರುವಂತಹ ಅನುಭವದ ಕ್ಷೇತ್ರ ತುಂಬಾ ಚೆನ್ನಾಗಿ ನಿಮಗೆ ಹೊಂದಾಣಿಕೆ ಆಗ್ತಕ್ಕಂಥದ್ದು. ಈ ಕಬ್ಬಿಣ ಮಾರಾಟ ಮಾಡುವಂಥದ್ದು ಅಥವಾ ಕಬ್ಬಿಣ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು, ಇಂತಹ ಕ್ಷೇತ್ರಗಳು ನಿಮಗೆ ಬಹಳಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ. ಕಬ್ಬಿಣದ ಪಾತ್ರೆ,